ನಮಸ್ಕಾರ. ನಾನು ಡಾಕ್ಟರ್ ಎಂ ತಿಪ್ಪೇಸ್ವಾಮಿ, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೊರಟಗೆರೆ. ನಾನು ಈ ಒಂದು ವಿಡಿಯೋದಲ್ಲಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಫ್ಯಾಕ್ಟರ್ಸ್ ಡಿಟರ್ಮಿನಿಂಗ್ ಟರ್ಮ್ಸ್ ಆಫ್ ಟ್ರೇಡ್, ವ್ಯಾಪಾರದ ಕರಾರುಗಳನ್ನು ನಿರ್ಧರಿಸುವ ಅಂಶಗಳು. ಈ ಹಿಂದಿನ ವಿಡಿಯೋಗಳಲ್ಲಿ ವ್ಯಾಪಾರದ ಕರಾರು ಅಂದ್ರೇನು, ವ್ಯಾಪಾರದ ಕರಾರುಗಳ ವಿವಿಧ ಪರಿಕಲ್ಪನೆಗಳೇನು, ವ್ಯಾಪಾರದ ಕರಾರುಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳೇನು ಅನ್ನೋದನ್ನು ಚರ್ಚೆ ಮಾಡಿದ್ದೀನಿ. ವ್ಯಾಪಾರದ ಕರಾರುಗಳು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಯಾವ ರಾಷ್ಟ್ರಕ್ಕೆ ಅನುಕೂಲವಾಗುತ್ತದೆ, ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಯಾವ ರಾಷ್ಟ್ರಕ್ಕೆ ಸಾಧಾರಣ ಮಟ್ಟದ ಅನುಕೂಲತೆಗಳು ಲಭ್ಯವಾಗ್ತವೆ ಎಂಬುದನ್ನು ತಿಳಿಯಪಡಿಸ್ತಕ್ಕಂಥ ಒಂದು ಪರಿಕಲ್ಪನೆಯಾಗಿದೆ. ಒಂದು ರಾಷ್ಟ್ರದ ರಫ್ತು ಸರಕುಗಳ ಮೌಲ್ಯವು ಆ ರಾಷ್ಟ್ರ ಆಮದು ಮಾಡಿಕೊಳ್ತಕ್ಕಂಥ ಸರಕುಗಳ ಮೌಲ್ಯಕ್ಕಿಂತ ಹೆಚ್ಚಿದ್ದಾಗ ಆಗ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಆ ರಾಷ್ಟ್ರಕ್ಕೆ ಹೆಚ್ಚಿನ ಅನುಕೂಲತೆಗಳು ಲಭ್ಯವಾಗ್ತವೆ ಅನ್ನೋ ಒಂದು ವಿಚಾರವನ್ನು ತಿಳಿಯಪಡಿಸುತ್ತದೆ. ಯಾವುದು? ವ್ಯಾಪಾರದ ಕರಾರು. ಈಗ ವ್ಯಾಪಾರದ ಕರಾರುಗಳನ್ನು ನಿರ್ಧರಿಸುವ ಅಂಶಗಳ ಬಗ್ಗೆ ಚರ್ಚೆ ಮಾಡೋಣ. ವ್ಯಾಪಾರದ ಕರಾರುಗಳು ಅನೇಕ ಅಂಶಗಳಿಂದ ನಿರ್ಧರಿಸಲ್ಪಡುತ್ತದೆ. ಅವುಗಳಲ್ಲಿ ಪ್ರಮುಖವಾದವು ಈ ರೀತಿ ಇವೆ. ಫ್ಯಾಕ್ಟರ್ಸ್ ಡಿಟರ್ಮಿನಿಂಗ್ ಟರ್ಮ್ಸ್ ಆಫ್ ಟ್ರೇಡ್, ದಿ ಟರ್ಮ್ಸ್ ಆಫ್ ಟ್ರೇಡ್ ಆಫ್ ಎ ಕಂಟ್ರಿ ಡಿಟರ್ಮಿನಿಂಗ್ ಬೈ ಎ ನಂಬರ್ ಆಫ್ ಫ್ಯಾಕ್ಟರ್ಸ್ ವಿಚ್ ಆರ್ elasticity of demand. The terms of trade of a country depends upon export and import commodities of elasticity of demand. ಅಂದರೆ ವ್ಯಾಪಾರದ ಕರಾರುಗಳನ್ನು ನಿರ್ಧರಿಸುವ ಒಂದು ಪ್ರಮುಖ ಅಂಶ ಅಂತಂದರೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಬೇಡಿಕೆಯ ನಿಯಮ ಮತ್ತು ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಬೇಡಿಕೆಯ ನಿಯಮ ಬೆಲೆ ಏರಿಕೆ ಆದಾಗ, ಇತರೆ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಬೆಲೆ ಹೆಚ್ಚಾದಾಗ ಬೇಡಿಕೆ ಪ್ರಮಾಣ ಕಡಿಮೆ ಆಗುತ್ತದೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಪ್ರಮಾಣದಲ್ಲಿ ಹೆಚ್ಚಳ ಆಗುತ್ತೆ. ಇದನ್ನು ತಿಳಿಯಪಡಿಸುತ್ತದೆ ಬೇಡಿಕೆ ನಿಯಮ. ಅಂದರೆ ಬೆಲೆಯಲ್ಲಿ ಬದಲಾವಣೆಯಿಂದ ಬೇಡಿಕೆಯಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆಯ ದಿಕ್ಕನ್ನು ವಿವರಿಸುತ್ತದೆ. ಯಾವುದು? ಬೇಡಿಕೆ ನಿಯಮ. ಆದರೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಬೆಲೆಯಲ್ಲಿ ಬದಲಾವಣೆ ಆದಾಗ ಬೇಡಿಕೆಯಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆಯ ಪರಿಣಾಮವನ್ನು ವಿವರಿಸುತ್ತದೆ. ಯಾವುದು? ಬೇಡಿಕೆ ಸ್ಥಿತಿಸ್ಥಾಪಕತ್ವ. ನೋಡಿ, ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದರೂ ಒಂದೇ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದರೂ ಕೂಡ ಒಂದೇ. ಕೆಲವು ಸರಕುಗಳ ವಿಚಾರದಲ್ಲಿ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಹೆಚ್ಚು ಕಡಿಮೆ ಇರುತ್ತೆ. ಅದರ ಆಧಾರದ ಮೇಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಪರಿಪೂರ್ಣ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಪರಿಪೂರ್ಣ ಬೇಡಿಕೆ ಅಸ್ಥಿತಿಸ್ಥಾಪಕತ್ವ, ಸರಿಸಮ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಸಾಪೇಕ್ಷ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಮತ್ತು ಸಾಪೇಕ್ಷ ಬೇಡಿಕೆ ಅಸ್ಥಿತಿಸ್ಥಾಪಕತ್ವ ಅಂತ 5 ರೀತಿಯಲ್ಲಿ ವಿಭಾಗ ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ 2 ಪರಿಕಲ್ಪನೆಗಳು. ಸಾಪೇಕ್ಷ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದರೂ ಒಂದೇ, ಹೆಚ್ಚು ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದರೂ ಒಂದೇ. ಸಾಪೇಕ್ಷ ಬೇಡಿಕೆ ಅಸ್ಥಿತಿಸ್ಥಾಪಕತ್ವ ಅಂದರೂ ಒಂದೇ, ಕಡಿಮೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದರೆ ಒಂದೇ. ಇಲ್ಲಿ ಹೆಚ್ಚು ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದರೆ ಎಲಾಸ್ಟಿಸಿಟಿ ಆಫ್ ಪ್ರೈಸ್ ಗ್ರೇಟರ್ ದ್ಯಾನ್ 1. ಅಂದರೆ ಬೆಲೆಯಲ್ಲಿನ ಬದಲಾವಣೆಗಿಂತ ಬೇಡಿಕೆಯಲ್ಲಿನ ಬದಲಾವಣೆ ಪ್ರಮಾಣ ಅಧಿಕವಿದ್ದರೆ ಅದನ್ನು ಹೆಚ್ಚು ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಇನ್ನು ಕಡಿಮೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತಂದರೆ ಬೆಲೆಯಲ್ಲಿನ ಬದಲಾವಣೆಗಿಂತ ಬೇಡಿಕೆಯಲ್ಲಿನ ಬದಲಾವಣೆ ಪ್ರಮಾಣ ಕಡಿಮೆ ಇರತಕ್ಕಂಥ ಇದನ್ನು ಕಡಿಮೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೀವಿ. ಇಲ್ಲಿ ಬೇಡಿಕೆ ಸ್ಥಿತಿಸ್ಥಾಪಕತ್ವ ವ್ಯಾಪಾರದ ಕರಾರುಗಳನ್ನು ನಿರ್ಧರಿಸುವಲ್ಲಿ ಯಾವ ರೀತಿಯ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ? ಒಂದು ರಾಷ್ಟ್ರ ರಫ್ತು ಮಾಡ್ತಕ್ಕಂಥ ಸರಕು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಎದುರಿಸ್ತಿದ್ದಂಥ ಸಂದರ್ಭದಲ್ಲಿ ರಫ್ತು ಮಾಡ್ತಕ್ಕಂಥ ರಾಷ್ಟ್ರ ಆ ಸರಕಿನ ಮೇಲೆ ಹೆಚ್ಚಿನ ಬೆಲೆಯನ್ನು ನಿಗದಿಪಡಿಸಿದ್ದೇ ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆ ಸರಕಿನ ಬೇಡಿಕೆ ಕಡಿಮೆ ಆಗುತ್ತದೆ. ಆಗ ಆ ರಾಷ್ಟ್ರಕ್ಕೆ ಬರ್ತಕ್ಕಂಥ ವಿದೇಶಿ ವಿನಿಮಯದ ಪ್ರಮಾಣ ಕಡಿಮೆ ಆಗುತ್ತೆ. ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಆ ರಾಷ್ಟ್ರ ಕಡಿಮೆ ಪ್ರಮಾಣದ ಅನುಕೂಲತೆಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಆ ರಾಷ್ಟ್ರ ರಫ್ತು ಮಾಡ್ತಕ್ಕಂಥ ಸರಕುಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಡಿಮೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಎದುರಿಸಿದ್ದಂಥ ಸಂದರ್ಭದಲ್ಲಿ ಆ ರಾಷ್ಟ್ರ ಆ ಸರಕುಗಳಿಗೆ ಹೆಚ್ಚಿನ ಬೆಲೆಯನ್ನು ನಿಗದಿಪಡಿಸಿಬಿಟ್ಟು ಮಾರಾಟ ಮಾಡಿದರೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆ ಸರಕಿನ ಬೇಡಿಕೆ ಅಂತಕ್ಕಂಥದ್ದು ಕಡಿಮೆ ಆಗಲ್ಲ. ಆ ಒಂದು ಸಂದರ್ಭದಲ್ಲಿ ಆ ರಾಷ್ಟ್ರಕ್ಕೆ ಹೆಚ್ಚಿನ ಈ ಒಂದು ವಿದೇಶಿ ವಿನಿಮಯ ಬರುತ್ತೆ. ವ್ಯಾಪಾರದ ಕರಾರುಗಳು ಆ ರಾಷ್ಟ್ರಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ. ಅದೇ ರೀತಿ
ಒಂದು ದೇಶ ಬೇರೆ ಒಂದು ದೇಶದಿಂದ ಸರಕುಗಳನ್ನು ಆಮದು ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ಸರಕು ಹೆಚ್ಚು ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಎದುರಿಸಿದ್ದಾಗ ಆ ರಾಷ್ಟ್ರಕ್ಕೆ ಅನುಕೂಲ ಆಗುತ್ತೆ. ಸೊ ಒಂದು ವೇಳೆ ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತಕ್ಕಂಥ ಸರಕುಗಳು ಕಡಿಮೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಎದುರಿಸಿದ್ದಾಗ ಆಗ ಆ ರಾಷ್ಟ್ರಕ್ಕೆ ಅನಾನುಕೂಲಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ. ಹೀಗೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಒಂದು ರಾಷ್ಟ್ರದಲ್ಲಿ ಈ ಒಂದು ವ್ಯಾಪಾರದ ಕರಾರುಗಳನ್ನು ನಿರ್ಧರಿಸುವಲ್ಲಿ ನಿರ್ಣಾಯಕವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತದೆ. ಇನ್ನು ಎರಡನೇದು ಅಂತಂತಂದರೆ ಆಯ್ಕೆ ಮತ್ತು ಅಭಿರುಚಿ. ಒಂದು ದೇಶದ ರಫ್ತು ಸರಕುಗಳಿಗೆ ವಿದೇಶಿ ಅನುಭೋಗಿಗಳ ಆಯ್ಕೆ ಮತ್ತು ಅಭಿರುಚಿಯಲ್ಲಿನ ಬದಲಾವಣೆಯಿಂದಾಗಿ ಬೇಡಿಕೆ ತಗ್ಗಿದರೆ ಆ ದೇಶದ ವ್ಯಾಪಾರದ ಕರಾರುಗಳು ಅನಾನುಕೂಲಕರವಾಗಿರುತ್ತವೆ. ಅಂದರೆ ವಿದೇಶಿ ಗ್ರಾಹಕರ ಆಯ್ಕೆ ಮತ್ತು ಅಭಿರುಚಿ ಈ ದೇಶ ರಫ್ತು ಮಾಡ್ತಕ್ಕಂಥ ಸರಕುಗಳ ಒಂದು ವಿಚಾರದಲ್ಲಿ ಬದಲಾವಣೆ ಆದಾಗ ಆ ಒಂದು ಬೇಡಿಕೆ ಕಡಿಮೆ ಆದಂಥ ಸಂದರ್ಭದಲ್ಲಿ ಆ ರಾಷ್ಟ್ರಕ್ಕೆ ವ್ಯಾಪಾರದ ಕರಾರುಗಳು ಅನಾನುಕೂಲಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತದೆ. ಹೀಗೆ ಆಯ್ಕೆ ಮತ್ತು ಅಭಿರುಚಿ ಕೂಡ ವ್ಯಾಪಾರದ ಕರಾರುಗಳನ್ನು ನಿರ್ಧರಿಸುವಲ್ಲಿ ಪ್ರಮುಖವಾಗಿರತಕ್ಕಂಥ ಪಾತ್ರವನ್ನು ವಹಿಸುತ್ತದೆ. ಇನ್ನು ಮೂರನೇದು ಅಂತಂದರೆ ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಇಂಪಾರ್ಟೆಂಟ್ ಡಿಟರ್ಮಿನೆಂಟ್ ಆಫ್ ಟರ್ಮ್ಸ್ ಆಫ್ ಟ್ರೇಡ್ ಆಫ್ ಎ ಕಂಟ್ರಿ. ಅಂದರೆ ಆರ್ಥಿಕ ಪ್ರಗತಿ, ಆರ್ಥಿಕ ಅಭಿವೃದ್ಧಿ ಅಥವಾ ಆರ್ಥಿಕ ಬೆಳವಣಿಗೆಯೂ ಕೂಡ ವ್ಯಾಪಾರದ ಕರಾರುಗಳನ್ನು ನಿರ್ಧರಿಸುವಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತದೆ. ಹೇಗೆ ಇದು ಎರಡು ರೀತಿಯ ಈ ಒಂದು ಸನ್ನಿವೇಶಗಳನ್ನು ನಿರ್ಮಾಣ ಮಾಡುತ್ತೆ. ಯಾವುದು? ಆರ್ಥಿಕ ಪ್ರಗತಿ ಅಥವಾ ಆರ್ಥಿಕ ಅಭಿವೃದ್ಧಿ. ಆರ್ಥಿಕ ಅಭಿವೃದ್ಧಿ ಅಂತಂದರೆ ಏನು? ರಾಷ್ಟ್ರೀಯ ಆದಾಯದಲ್ಲಿ ಏರಿಕೆ ಆಗುತ್ತದೆ. ರಾಷ್ಟ್ರೀಯ ಆದಾಯದಲ್ಲಿ ಏರಿಕೆಯಾದಾಗ ತಲಾ ವರಮಾನದಲ್ಲಿ ಹೆಚ್ಚಳವಾಗುತ್ತದೆ. ತಲಾ ವರಮಾನದಲ್ಲಿ ಹೆಚ್ಚಳ ಆದಾಗ ಜನರ ಈ ಒಂದು ಬೇಡಿಕೆಯ ಪ್ರಮಾಣ ಅಥವಾ ಸರಾಸರಿ ಅನುಭೋಗ ಪ್ರವೃತ್ತಿಯಲ್ಲಿ ಹೆಚ್ಚಳವಾಗುತ್ತದೆ. ಸರಾಸರಿ ಅನುಭೋಗ ಪ್ರವೃತ್ತಿಯಲ್ಲಿ ಯಾವಾಗ ಹೆಚ್ಚಳ ಆಗುತ್ತೋ ವಿದೇಶಿ ಸರಕುಗಳಿಗೆ ಈ ಒಂದು ಬೇಡಿಕೆ ಪ್ರಮಾಣ ಹೆಚ್ಚಾದಾಗ ಆಗ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಕ್ಕಂಥ ಪ್ರಮಾಣ ಹೆಚ್ಚಾಗುತ್ತೆ. ಸೊ ಇದರಿಂದ ಆ ರಾಷ್ಟ್ರಕ್ಕೆ ವ್ಯಾಪಾರದ ಕರಾರುಗಳು ಅನಾನುಕೂಲಕರವಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡ್ತವೆ. ಅದಕ್ಕೆ ವಿರುದ್ಧವಾಗಿ ಆರ್ಥಿಕ ಪ್ರಗತಿಯಿಂದ ದೇಶದಲ್ಲಿ ಉತ್ಪಾದನಾ ವ್ಯವಸ್ಥೆಯಲ್ಲಿ ಬದಲಾವಣೆ ಆದಾಗ ಅಥವಾ ಆಮದು ಮಾಡ್ಕೊಳ್ತಕ್ಕಂಥ ಸರಕುಗಳನ್ನು ಸ್ವದೇಶದಲ್ಲಿಯೇ ಉತ್ಪಾದನೆ ಮಾಡೋದಕ್ಕೆ ಹೆಚ್ಚಿನ ಒತ್ತು ಕೊಟ್ಟಂಥ ಸಂದರ್ಭದಲ್ಲಿ ಆಗ ದೇಶೀಯ ಉತ್ಪಾದಕತೆ ಪ್ರಮಾಣ ಹೆಚ್ಚಾಗುತ್ತದೆ. ಆದ್ದರಿಂದ ಆಮದುಗಳ ಪ್ರಮಾಣ ಕಡಿಮೆ ಆಗುತ್ತದೆ. ಆಮದುಗಳ ಪ್ರಮಾಣ ಯಾವಾಗ ಕಡಿಮೆ ಆಗುತ್ತದೋ ಆಗ ಆ ದೇಶಕ್ಕೆ ವ್ಯಾಪಾರದ ಕರಾರುಗಳು ಅನುಕೂಲಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಡುತ್ತವೆ. ಇನ್ನೊಂದು ಅಂತಾರೆ ಸುಂಕಗಳು ಮತ್ತು ಕೋಟಾಗಳು, ಟ್ಯಾರಿಫ್ಸ್ ಆ್ಯಂಡ್ ಕೋಟಾಸ್. ಸುಂಕಗಳು ಅಂತಂದರೆ ಬೇರೆ ದೇಶಗಳಿಂದ ಆಮದಾಗ್ತಕ್ಕಂಥ ಸರಕುಗಳ ಮೇಲೆ ಈ ಒಂದು ಸುಂಕಗಳನ್ನು ವಿಧಿಸಿದಾಗ ಆಮದುಗಳ ಪ್ರಮಾಣ ಕಡಿಮೆಯಾಗುತ್ತದೆ. ಸೊ ಆಮದುಗಳ ಪ್ರಮಾಣ ಯಾವಾಗ ಕಡಿಮೆ ಆಗುತ್ತದೋ ಆಗ ಆ ರಾಷ್ಟ್ರಕ್ಕೆ ವ್ಯಾಪಾರದ ಕರಾರುಗಳು ಅನುಕೂಲಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತವೆ. ಇನ್ನು ಕೋಟಾಗಳು ಅಂತಂದರೆ ಬೇರೆ ದೇಶದಿಂದ ಆಮದಾಗ್ತಕ್ಕಂಥ ಸರಕಿನ ಪ್ರಮಾಣವನ್ನು ನಿರ್ಧರಿಸ್ತಕ್ಕಂಥದ್ದನ್ನ ನಾವು ಕೋಟಾ ಅಂತ ಕರಿತೀವಿ. ಬೇರೆ ದೇಶದಿಂದ ಆಮದಾಗ್ತಕ್ಕಂಥ ಸರಕಿನ ಪ್ರಮಾಣವನ್ನು ನಿರ್ಧರಿಸ್ತಕ್ಕಂಥ ಇದಕ್ಕೆ ನಾವು ಕೋಟಾಗಳು ಅಂತ ಕರಿತೀವಿ. ಸೊ ಈ ಒಂದು ಕೋಟಾಗಳನ್ನು ನಿಗದಿಪಡಿಸಿದಂಥ ಸಂದರ್ಭದಲ್ಲಿ ಸುಂಕಗಳನ್ನು ವಿಧಿಸ್ತಕ್ಕಂಥ ಒಂದು ಸನ್ನಿವೇಶ ಯಾವ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತದೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಅಂತಂದರೆ, ಒಂದು ರಾಷ್ಟ್ರ ಹೆಚ್ಚಿನ ಈ ಒಂದು ಸುಂಕಗಳನ್ನು ವಿಧಿಸಿದಾಗ ಮತ್ತು ಬೇರೆ ದೇಶಗಳಿಂದ ಆಮದಾಗ್ತಕ್ಕಂಥ ಸರಕುಗಳ ಮೇಲೆ ಹೆಚ್ಚಿನ ಈ ಒಂದು ಕೋಟಾಗಳನ್ನು ಪ್ರಮಾಣವನ್ನು ನಿಗದಿಪಡಿಸಿದಾಗ ಆಗ ಒಟ್ಟಾರೆ ಆಮದುಗಳ ಪ್ರಮಾಣ ಇಳಿಮುಖವಾಗುತ್ತದೆ. ಸೊ ಆಮದುಗಳ ಪ್ರಮಾಣ ಯಾವಾಗ ಇಳಿಮುಖವಾಗುತ್ತದೋ ಆಗ ಏನಾಗುತ್ತೆ, ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಆ ರಾಷ್ಟ್ರಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ನೆಕ್ಸ್ಟ್ ವ್ಯಾಪಾರದ ಕರಾರನ್ನು ನಿರ್ಧರಿಸ್ತಕ್ಕಂಥ ಇನ್ನೊಂದು ಅಂಶ ಅಂತಾರೆ ಡಿವ್ಯಾಲ್ಯೂಷನ್. ಸೊ ಡಿವ್ಯಾಲ್ಯೂಷನ್ ಮೇಕ್ಸ್ ಇಂಪೋರ್ಟ್ ಕಾಸ್ಟ್ಲಿಯರ್ ಆ್ಯಂಡ್ ಎಕ್ಸ್ಪೋರ್ಟ್ ಚೀಪರ್ ಇನ್ ಫಾರಿನ್ ಮಾರ್ಕೆಟ್ಸ್. ಡಿವ್ಯಾಲ್ಯೂಷನ್ reduces imports and increases export and makes the terms of trade favorable.
ಅಂದರೆ ಹಣದ ಅಪಮೂಲ್ಯೀಕರಣ ಪ್ರಕ್ರಿಯೆ ದೇಶದ ಆಮದುಗಳು ಕಡಿಮೆಯಾಗಿ ರಫ್ತುಗಳು ಅಧಿಕಗೊಂಡು ವ್ಯಾಪಾರದ ಕರಾರುಗಳು ಅನುಕೂಲಕರವಾಗುತ್ತವೆ. ಇಲ್ಲಿ ಹಣದ ಅಪಮೂಲ್ಯ ಅಂತಂದರೆ ಉದ್ದೇಶಪೂರ್ವಕವಾಗಿ ಒಂದು ದೇಶ ಇನ್ನೊಂದು ದೇಶದ ನಾಣ್ಯಕ್ಕೆ ಹೋಲಿಸಿದಂತೆ ತನ್ನ ದೇಶದ ಹಣದ ಮೌಲ್ಯವನ್ನು ಉದ್ದೇಶಪೂರ್ವಕವಾಗಿ ಕಡಿಮೆಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ, ಹಣದ ಅಪಮೂಲ್ಯ ಅಂತ ಕರಿತೀವಿ. ಸೊ ಯಾವಾಗ ಒಂದು ದೇಶ ಇನ್ನೊಂದು ದೇಶದ ನಾಣ್ಯಕ್ಕೆ ಹೋಲಿಸಿದಂತೆ ತನ್ನ ದೇಶದ ಕರೆನ್ಸಿ ಮೌಲ್ಯವನ್ನು ಕುಗ್ಗಿಸುತ್ತದೋ ಇದರ ಪರಿಣಾಮ ಹೇಗೆ ಉಂಟಾಗುತ್ತೆ ಅಂತಂದರೆ ಬೇರೆ ದೇಶದ ಸರಕುಗಳು ನಮಗೆ ದುಬಾರಿ ಆಗ್ತವೆ, ನಮ್ಮ ದೇಶದ ಸರಕುಗಳು ಬೇರೆಯವರಿಗೆ ಅಗ್ಗ ಆಗ್ತವೆ. ಸೊ ಇದರಿಂದ ಏನಾಗುತ್ತೆ, ಬೇರೆ ದೇಶಗಳ ಆಮದುಗಳ ಪ್ರಮಾಣ, ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಹರಿದು ಬರ್ತಕ್ಕಂಥ ಆಮದು ಪ್ರಮಾಣ ಕಡಿಮೆ ಆಗುತ್ತೆ. ಜೊತೆಗೆ ಈ ಒಂದು ಹಣದ ಅಪಮೂಲ್ಯೀಕರಣಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆಯಿಂದ ಬೇರೆ ದೇಶಗಳಿಗೆ ಈ ಒಂದು ರಫ್ತು ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಇನ್ನೊಂದು ಏನಪ್ಪ ಅಂತಾರೆ, ಉತ್ಪಾದನಾಂಗಗಳ ಲಭ್ಯತೆ. ಉತ್ಪಾದನಾಂಗಗಳ ಲಭ್ಯತೆಯೂ ಕೂಡ ಒಂದು ದೇಶದ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವ್ಯಾಪಾರದ ಕರಾರುಗಳನ್ನು ನಿರ್ಧರಿಸ್ತಕ್ಕಂಥ ಒಂದು ಪ್ರಮುಖ ಅಂಶ ಆಗುತ್ತೆ. ಫ್ಯಾಕ್ಟರ್ಸ್ ಎಂಡೋಮೆಂಟ್. ದಿ ಟರ್ಮ್ಸ್ ಆಫ್ ಟ್ರೇಡ್ ಆಫ್ ಎ ಕಂಟ್ರಿ ಆರ್ ಇನ್ಫ್ಲುಯೆನ್ಸ್ಡ್ ಬೈ ಫ್ಯಾಕ್ಟರ್ಸ್ ಎಂಡೋಮೆಂಟ್ಸ್. ಉತ್ಪಾದನಾಂಗಗಳ ಲಭ್ಯತೆ. ಒಂದು ದೇಶದಲ್ಲಿ ಲಭ್ಯವಿರುವ ಉತ್ಪಾದನಾಂಗಗಳು ಹೇರಳವಾಗಿದ್ದರೆ ಸರಕುಗಳು ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸಬಹುದಾಗಿದೆ. ಆಗ ಆ ದೇಶದ ವ್ಯಾಪಾರದ ಕರಾರುಗಳು ಅನುಕೂಲಕರವಾಗಿರುತ್ತವೆ. ಸೊ ಇಲ್ಲಿ ಉತ್ಪಾದನಾಂಗಗಳು ಅಂತಂದರೆ ಅದು ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಈ ಒಂದು ಉತ್ಪಾದನಾಂಗಗಳು ಒಂದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಹೇರಳವಾಗಿ ಲಭ್ಯವಿದ್ದಾಗ ಆಗ ಆ ಒಂದು ಉತ್ಪಾದನಾಂಗಗಳ ಸಹಯೋಗದೊಂದಿಗೆ ಕಡಿಮೆ ಬೆಲೆಯಲ್ಲಿ ಹೆಚ್ಚಿನ ಪ್ರಮಾಣದಷ್ಟು ಸರಕುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತದೆ. ಕಡಿಮೆ ಬೆಲೆಯಲ್ಲಿ ಹೆಚ್ಚಿನ ಪ್ರಮಾಣದಷ್ಟು ಸರಕುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತದೆ. ಇದರಿಂದ ಕಡಿಮೆ ಬೆಲೆಯಲ್ಲಿ ಬೇರೆ ಬೇರೆ ದೇಶಗಳಿಗೆ ಹೆಚ್ಚಿನ ಪ್ರಮಾಣದಷ್ಟು ಸರಕುಗಳನ್ನು ರಫ್ತು ಮಾಡೋದಕ್ಕೆ ಸಾಧ್ಯ ಆಗುತ್ತದೆ. ಇದರಿಂದ ರಫ್ತು ಪ್ರಮಾಣ ಹೆಚ್ಚಾಗುತ್ತದೆ ಮತ್ತು ಆಮದುಗಳ ಪ್ರಮಾಣ ಕಡಿಮೆ ಆಗೋದಕ್ಕೆ ಕಾರಣ ಆಗುತ್ತದೆ. ಯಾವಾಗ ಉತ್ಪಾದನಾಂಗಗಳು ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದ್ದಾಗ ಆಗ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಕ್ಕಂಥ ಸರಕುಗಳನ್ನು ಸ್ವದೇಶದಲ್ಲಿಯೇ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತದೆ. ಸೊ ಒಟ್ಟಾರೆ ಈ ಒಂದು ಫ್ಯಾಕ್ಟರ್ಸ್ ಎಂಡೋಮೆಂಟ್ ಅಥವಾ ಉತ್ಪಾದನಾಂಗಗಳ ಲಭ್ಯತೆ ಪ್ರಮಾಣ ಹೆಚ್ಚುತ್ತಾ ಹೋದಂತೆಲ್ಲ ಆಗ ಆ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಉತ್ಪಾದನಾ ಚಟುವಟಿಕೆಗಳು ಹೆಚ್ಚಾಗ್ತವೆ. ಉತ್ಪಾದನೆ ಚಟುವಟಿಕೆಗಳು ಹೆಚ್ಚುತ್ತಾ ಹೋದಂತೆಲ್ಲ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ, ಉತ್ಪಾದನೆ ಪ್ರಮಾಣ ಹೆಚ್ಚಾಗುತ್ತೆ, ಗುಣಮಟ್ಟನೂ ಕೂಡ ಹೆಚ್ಚಾಗುತ್ತೆ. ಇದರಿಂದ ರಫ್ತು ಪ್ರಮಾಣ ಹೆಚ್ಚಾಗುತ್ತೆ. ರಫ್ತು ಪ್ರಮಾಣ ಯಾವಾಗ ಹೆಚ್ಚಾಗುತ್ತೋ ಆಗ ವಿದೇಶಿ ವ್ಯಾಪಾರದ ಕರಾರುಗಳು ಆ ದೇಶಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಡುತ್ತವೆ. ಸೊ ಇನ್ನೊಂದು ತಾಂತ್ರಿಕ ಬದಲಾವಣೆ, ಟೆಕ್ನಾಲಜಿಕಲ್ ಚೇಂಜಸ್. ಇಲ್ಲಿ ಟೆಕ್ನಾಲಜಿಕಲ್ ಚೇಂಜಸ್ ಅಂತಂದರೆ ಅದು ಈ ಒಂದು ಉತ್ಪಾದನೆಯಲ್ಲಿ ಬಳಸ್ತಕ್ಕಂಥ ಈ ಒಂದು ತಂತ್ರಜ್ಞಾನ. ಉತ್ಪಾದನೆ ಅಂತಂದರೆ ಅದು ಪ್ರಾಥಮಿಕ ವಲಯದ ಉತ್ಪಾದನೆ ಆಗಿರ್ಬೋದು ಅಥವಾ ಕೈಗಾರಿಕಾ ವಲಯದ ಉತ್ಪಾದನೆ ಆಗಿರ್ಬೋದು ಮತ್ತು ಸೇವಾ ವಲಯದಲ್ಲಿ ಬಳಕೆ ಮಾಡ್ಕೊಳ್ತಕ್ಕಂಥ ಈ ಒಂದು ತಂತ್ರಜ್ಞಾನ ಆಗಿರ್ಬೋದು. ಈ ಒಂದು ತಂತ್ರಜ್ಞಾನದಲ್ಲಿ ಬದಲಾವಣೆಗಳಾದಾಗ ಅಥವಾ ತಂತ್ರಜ್ಞಾನದಲ್ಲಿ ಅಳವಡಿಕೆ ಪ್ರಮಾಣ ಹೆಚ್ಚುತ್ತಾ ಹೋದಂತೆಲ್ಲ ಆಗ ಉತ್ಪಾದನಾ ಸಾಮರ್ಥ್ಯ ಅಂತಕ್ಕಂಥದ್ದು ಏನಾಗುತ್ತೆ, ಹೆಚ್ಚಾಗುತ್ತದೆ. ಸೊ ಉತ್ಪಾದನೆ ಸಾಮರ್ಥ್ಯ ಹೆಚ್ಚುತ್ತಾ ಹೋದಂತೆಲ್ಲ ವ್ಯಾಪಾರದ ಕರಾರುಗಳು ಉತ್ತಮಗೊಳ್ಳುತ್ತವೆ. ಇಫ್ ಟೆಕ್ನಾಲಜಿಕಲ್ ಚೇಂಜಸ್ ಲೀಡ್ ಟು ದಿ ಪ್ರೊಡಕ್ಷನ್ ಆಫ್ ಎ ಮೋರ್ ಎಕ್ಸ್ಪೋರ್ಟ್ ಗೂಡ್ಸ್, ಇಟ್ಸ್ ಟರ್ಮ್ಸ್ ಆಫ್ ಟ್ರೇಡ್ ವಿಲ್ ಬಿ ಫೇವರಬಲ್. ಅಂದರೆ ಈ ಒಂದು ತಾಂತ್ರಿಕ ಬದಲಾವಣೆ, ಈಗ ಫಾರ್ ಎಕ್ಸಾಂಪಲ್ ಭಾರತ ಸರ್ಕಾರ 1967ರಲ್ಲಿ ಗ್ರೀನ್ ರೆವಲ್ಯೂಷನ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಗೊಬಂತು. ಹಸಿರು ಕ್ರಾಂತಿಯನ್ನು ಜಾರಿಗೆ ತಂದಿದ್ದಕ್ಕಾಗಿ ಹಸಿರು ಕ್ರಾಂತಿಯಿಂದ ಹೊಸ ಹೊಸ ತಂತ್ರಜ್ಞಾನವನ್ನು ರೈತರು ಬಳಕೆ ಮಾಡ್ಕೊಳ್ತಕ್ಕಂಥ ಈ ಒಂದು ಪ್ರವೃತ್ತಿ ಹೆಚ್ಚಾಯಿತು. ಇದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಪ್ರಮಾಣ ಹೆಚ್ಚಾಯಿತು. ಉತ್ಪಾದನೆ ಪ್ರಮಾಣ ಯಾವಾಗ ಹೆಚ್ಚಾಗುತ್ತೋ ಆ ಹೆಚ್ಚುವರಿ ಉತ್ಪಾದನೆಯನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತಕ್ಕಂಥ ಈ ಒಂದು ಪ್ರವೃತ್ತಿಯಲ್ಲಿ ಹೆಚ್ಚಳ ಆಯಿತು. ಇದರಿಂದ ನಮ್ಮ ದೇಶಕ್ಕೆ ಸಾಕಷ್ಟು ಪ್ರಮಾಣದಷ್ಟು ಈ ಒಂದು ವಿದೇಶಿ ವಿನಿಮಯ ಬರ್ತಾ ಇದೆ.
ಅದೇ ರೀತಿ ಈ ಒಂದು ಕೈಗಾರಿಕೆಯಲ್ಲಿ ಕೂಡ ಅದು ದೊಡ್ಡ ಪ್ರಮಾಣದ ಕೈಗಾರಿಕೆಗಳಾಗಿರ್ಬೋದು, ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಾಗಿರ್ಬೋದು, ಸಣ್ಣ ಪ್ರಮಾಣದ ಕೈಗಾರಿಕೆಗಳಾಗಿರ್ಬೋದು. ಈ ಒಂದು ಕೈಗಾರಿಕೆಗಳಲ್ಲಿ ತಾಂತ್ರಿಕ ಬದಲಾವಣೆ ಹೆಚ್ಚುತ್ತಾ ಹೋದಂತೆಲ್ಲ ಆಗ ಉತ್ಪಾದನೆ ಪ್ರಮಾಣ ಹೆಚ್ಚುತ್ತಾ ಹೋಗುತ್ತದೆ, ಗುಣಮಟ್ಟನೂ ಕೂಡ ಹೆಚ್ಚಾಗುತ್ತೆ ಮತ್ತು ಬೇರೆ ಬೇರೆ ದೇಶಗಳಿಗೆ ಬಂಡವಾಳ ಸರಕುಗಳನ್ನು ರಫ್ತು ಮಾಡ್ತಕ್ಕಂಥ ಈ ಒಂದು ಪ್ರವೃತ್ತಿ ಹೆಚ್ಚಾಗುತ್ತೆ. ಸೊ ರಫ್ತಿನ ಪ್ರಮಾಣ ಯಾವಾಗ ಹೆಚ್ಚಾಗುತ್ತೋ ಆಗ ಆ ದೇಶಕ್ಕೆ ವ್ಯಾಪಾರದ ಕರಾರುಗಳು ಅನುಕೂಲಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಡುತ್ತದೆ. ಇನ್ನೊಂದು ಕಾರ್ಮಿಕರ ದಕ್ಷತೆ, ಎಫಿಷಿಯನ್ಸಿ ಆಫ್ ಲೇಬರ್. ಇಲ್ಲಿ ಕಾರ್ಮಿಕರು ಅಂತಂತಾರೆ ಅದು ಕೃಷಿ ಕಾರ್ಮಿಕರಾಗಿರ್ಬೋದು, ಕೈಗಾರಿಕೆಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಕಾರ್ಮಿಕರಾಗಿರ್ಬೋದು. ಸೊ ಕಾರ್ಮಿಕರ ಈ ಒಂದು ದಕ್ಷತೆ ಪ್ರಮಾಣ ಹೆಚ್ಚುತ್ತಾ ಹೋದಂತೆಲ್ಲ, ಅವರ ಕೌಶಲ್ಯ ಹೆಚ್ಚುತ್ತಾ ಹೋದಂತೆಲ್ಲ ಆಗ ಗುಣಮಟ್ಟದ ಸರಕುಗಳು ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತವೆ. ಯಾವಾಗ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಗುಣಮಟ್ಟದ ಸರಕುಗಳು ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತವೋ ಆಗ ಆ ಹೆಚ್ಚುವರಿ ಉತ್ಪನ್ನವನ್ನು ಅಂತಾರಾಷ್ಟ್ರೀಯ ವ್ಯಾಪಾರದ ಹೆಸರಿನಲ್ಲಿ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತಕ್ಕಂಥ ಈ ಒಂದು ಪ್ರವೃತ್ತಿ ಹೆಚ್ಚಾಗುತ್ತೆ. ಆಗ ರಫ್ತಿನ ಪ್ರಮಾಣ ಹೆಚ್ಚಾಗುತ್ತದೆ. ರಫ್ತಿನ ಪ್ರಮಾಣ ಹೆಚ್ಚುತ್ತಾ ಹೋದಂತೆಲ್ಲ ವಿದೇಶಿ ವಿನಿಮಯದ ಪ್ರಮಾಣ ಹೆಚ್ಚುತ್ತಾ ಹೋಗುತ್ತದೆ. ಸೊ ಈ ರೀತಿ ಈ ಒಂದು ಎಫಿಷಿಯನ್ಸಿ ಆಫ್ ದಿ ಲೇಬರಿಂದ ಏನಾಗುತ್ತೆ, ಪ್ರಾಥಮಿಕ ವಲಯದಲ್ಲಿ ಉತ್ಪಾದನೆ ಹೆಚ್ಚಾಗುತ್ತೆ, ಕೈಗಾರಿಕಾ ವಲಯದಲ್ಲಿ ಉತ್ಪಾದನೆ ಹೆಚ್ಚಾಗುತ್ತೆ. ಸೊ ಉತ್ಪಾದನೆ ಹೆಚ್ಚಳ ರಫ್ತಿನ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ರಫ್ತಿನ ಹೆಚ್ಚಳದಿಂದ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಆ ರಾಷ್ಟ್ರಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ. ಹೀಗೆ ಕಾರ್ಮಿಕರ ದಕ್ಷತೆಯೂ ಕೂಡ ವ್ಯಾಪಾರದ ಕರಾರುಗಳನ್ನು ನಿರ್ಧರಿಸುವಲ್ಲಿ ನಿರ್ಣಾಯಕವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸುತ್ತದೆ. ಸೊ ಇನ್ನೊಂದು ಅಂತಂದರೆ ಸರಕುಗಳ ಸ್ವರೂಪ. ಇಲ್ಲಿ ಸರಕುಗಳು ಯಾವ ಸ್ವರೂಪವನ್ನು ಹೊಂದಿದ್ದಾವೆ ಅದು ಕೂಡ ವ್ಯಾಪಾರದ ಕರಾರನ್ನು ನಿರ್ಧರಿಸತಕ್ಕಂಥ ಇನ್ನೊಂದು ಅಂಶ ಆಗಿದೆ. ಸೊ ಒಂದು ದೇಶ ರಫ್ತು ಮಾಡ್ತಕ್ಕಂಥ ಸರಕುಗಳು ಬಂಡವಾಳ ಸರಕುಗಳಾಗಿದ್ದರೆ ಅಥವಾ ಯಂತ್ರೋಪಕರಣಗಳು, ಸಾರಿಗೆ ಪರಿಕರಗಳು, ಸಾಫ್ಟ್ವೇರ್ ಉತ್ಪನ್ನಗಳು, ಸೊ ಈ ಥರ ಮಾದರಿಯ ಸರಕುಗಳನ್ನು ಭಾರಿ ಪ್ರಮಾಣದಲ್ಲಿ ರಫ್ತು ಮಾಡ್ತಾ ಇದ್ದರೆ ಆಗ ಆ ದೇಶಕ್ಕೆ ಸಾಕಷ್ಟು ವಿದೇಶಿ ವಿನಿಮಯ ಬರುತ್ತದೆ. ಇದರಿಂದ ಆ ದೇಶಕ್ಕೆ ವ್ಯಾಪಾರದ ಕರಾರುಗಳು ಅನುಕೂಲಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಡುತ್ತದೆ. ಅದು ಬಿಟ್ಟು ಒಂದು ದೇಶ ಕೇವಲ ಪ್ರಾಥಮಿಕ ವಲಯದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಸರಕುಗಳನ್ನು ರಫ್ತು ಮಾಡ್ತಾ ಇದ್ದರೆ ಅದರಿಂದ ಹೆಚ್ಚಿನ ಈ ಒಂದು ಆದಾಯ ಬರೋದಿಲ್ಲ. ಸೊ ಹೀಗೆ ಒಂದು ದೇಶ ಹೆಚ್ಚಿನ ಪ್ರಮಾಣದಷ್ಟು ಬಂಡವಾಳ ಸರಕುಗಳನ್ನು ರಫ್ತು ಮಾಡ್ತಾ ಇದ್ದು ಈ ಒಂದು ಪ್ರಾಥಮಿಕ ವಲಯದ ಈ ಒಂದು ಸರಕುಗಳನ್ನು ಆಮದು ಮಾಡ್ಕೊಳ್ತಾ ಇದ್ದರೆ ಆ ದೇಶಕ್ಕೆ ಈ ಒಂದು ವ್ಯಾಪಾರದ ಕರಾರುಗಳು ಅನುಕೂಲಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಡುತ್ತವೆ. ಅದಕ್ಕೆ ವಿರುದ್ಧವಾಗಿ ಒಂದು ದೇಶ ಹೆಚ್ಚಿನ ಪ್ರಮಾಣದಷ್ಟು ಬಂಡವಾಳ ಸರಕುಗಳನ್ನು ಆಮದು ಮಾಡ್ಕೊಳ್ತಾ ಇದ್ದು, ಯಂತ್ರೋಪಕರಣಗಳನ್ನು ಆಮದು ಮಾಡ್ಕೊಳ್ತಾ ಇದ್ದು, ತಂತ್ರಜ್ಞಾನವನ್ನು ಆಮದು ಮಾಡ್ಕೊಳ್ತಾ ಇದ್ದು ಕೇವಲ ಪ್ರಾಥಮಿಕ ವಲಯದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸರಕುಗಳನ್ನು ರಫ್ತು ಮಾಡ್ತಾ ಇದ್ದರೆ ಆ ದೇಶಕ್ಕೆ ಈ ಒಂದು ವ್ಯಾಪಾರದ ಕರಾರುಗಳು ಅನಾನುಕೂಲಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ತಂದುಕೊಡುತ್ತವೆ. ಸೊ ಹೀಗೆ ಸರಕುಗಳ ಸ್ವರೂಪ, ಅದು ರಫ್ತು ಮಾಡ್ತಕ್ಕಂಥ ಸರಕುಗಳ ಸ್ವರೂಪ, ಆಮದು ಮಾಡ್ಕೊಳ್ತಕ್ಕಂಥ ಸರಕುಗಳ ಸ್ವರೂಪ ಕೂಡ ವ್ಯಾಪಾರದ ಕರಾರುಗಳನ್ನು ನಿರ್ಧರಿಸುವಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತದೆ. ಇನ್ನೊಂದೇನಂತಾರೆ ಪೈಪೋಟಿಯ ಸಾಮರ್ಥ್ಯ. ಒಂದು ರಾಷ್ಟ್ರದ ಈ ಒಂದು ಕಾಂಪಿಟೇಷನ್ ಕೆಪಾಸಿಟಿ, ಆ ಒಂದು ರಾಷ್ಟ್ರದ ಈ ಒಂದು ಉತ್ಪಾದನಾ ಸಾಮರ್ಥ್ಯವನ್ನು ನಿರ್ಧರಿಸುತ್ತದೆ. ಈ ಒಂದು ಉತ್ಪಾದನಾ ಸಾಮರ್ಥ್ಯ ನಿರ್ಧರಿಸುವ ಜೊತೆಗೆ ಆ ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಯಲ್ಲಿ ಸಂಶೋಧನೆ, ಆವಿಷ್ಕಾರ, ಅನ್ವೇಷಣೆ ಇವೆಲ್ಲವೂ ಕೂಡ ಹೆಚ್ಚುತ್ತಾ ಹೋಗುತ್ತದೆ. ಸೊ ಲೆವೆಲ್ ಆಫ್ ಕಾಂಪಿಟೇಷನ್ ಯಾವಾಗ ಹೆಚ್ಚಾಗುತ್ತೋ, ಸ್ಪರ್ಧೆ ಹೆಚ್ಚಾಗುತ್ತೋ ಆಗ ಈ ಒಂದು ಹೊಸ ಉತ್ಪಾದನಾ ವಿಧಿವಿಧಾನಗಳನ್ನು ಕಂಡುಹಿಡಿತಕ್ಕಂಥ, ಹೊಸ ಸಂಪನ್ಮೂಲಗಳನ್ನು ಹುಡುಕ್ತಕ್ಕಂಥ, ಹೊಸ ಸಂಪನ್ಮೂಲಗಳನ್ನು ಆವಿಷ್ಕಾರ ಮಾಡ್ತಕ್ಕಂಥ, ಹೊಸ ಈ ಒಂದು ಯಂತ್ರೋಪಕರಣಗಳನ್ನು ಆವಿಷ್ಕಾರ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಹೆಚ್ಚಾಗುತ್ತದೆ. ಸೊ ಯಾವಾಗ ಈ ಒಂದು ಪ್ರವೃತ್ತಿಯಲ್ಲಿ ಹೆಚ್ಚಳವಾಗುತ್ತಾ ಹೋಗುತ್ತದೋ ಅದರಿಂದ ಗುಣಮಟ್ಟದ ಸರಕುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತದೆ. ಸೊ ಈ ಥರ ಕಾಂಪಿಟೇಷನ್ ಇಲ್ಲ ಅಂತಂದರೆ ಬೇರೆ ದೇಶಗಳ ಮೇಲೆ ಅವಲಂಬಿಸ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ. ಇದರಿಂದ ಆಮದುಗಳ ಪ್ರಮಾಣ ಹೆಚ್ಚಾಗುತ್ತದೆ, ವಿದೇಶಿ ವಿನಿಮಯ ಬೇರೆ ದೇಶಕ್ಕೆ ಹರಿದು ಹೋಗುತ್ತದೆ. ಈ ಒಂದು ಪರಿಸ್ಥಿತಿ ವ್ಯಾಪಾರದ ಕರಾರುಗಳು ಆ ದೇಶಕ್ಕೆ ಅನಾನುಕೂಲಕರವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ತಂದೊಡ್ಡುತ್ತವೆ. ಆದರೆ ಒಂದು ರಾಷ್ಟ್ರದಲ್ಲಿ ಪೈಪೋಟಿ ಸಾಮರ್ಥ್ಯ,
ಆ ಒಂದು ಕೈಗಾರಿಕೆಗಳಲ್ಲಿರ್ಬೋದು, ಆ ಒಂದು ಕೃಷಿ ವ್ಯವಸ್ಥೆಯಲ್ಲಿರ್ಬೋದು, ಸೇವಾ ವಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಸೇವೆಗಳಾಗಿರ್ಬೋದು, ಈ ಒಂದು ಸೇವೆಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಒಂದು ಪ್ರವೃತ್ತಿ ಆಗಿರ್ಬೋದು, ಇವೆಲ್ಲನೂ ಕೂಡ ಪೈಪೋಟಿಯುತವಾಗಿದ್ದಂಥ ಸಂದರ್ಭದಲ್ಲಿ ಆಗ ಗುಣಮಟ್ಟದ ಸರಕು ಮತ್ತು ಸೇವೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತವೆ. ಹೆಚ್ಚಿನ ಪ್ರಮಾಣದಲ್ಲಿ ಯಾವಾಗ ಉತ್ಪಾದನೆ ಆಗ್ತವೋ ಆ ಒಂದು ಸರಕು ಮತ್ತು ಸೇವೆಗಳು ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಆಗ್ತವೆ. ರಫ್ತು ಯಾವಾಗ ಆಗುತ್ತೋ ಆಗ ಅಂತಾರಾಷ್ಟ್ರೀಯ ವ್ಯಾಪಾರದ ಕರಾರುಗಳು ಆ ದೇಶಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಕೊಡುತ್ತವೆ. ಸೊ ಹೀಗೆ ಈ ಹಲವಾರು ಅಂಶಗಳು, ಇದುವರೆಗೂ ನಾನು ಹೇಳಿರ್ತಕ್ಕಂಥ ಹಲವಾರು ಅಂಶಗಳು ವ್ಯಾಪಾರದ ಕರಾರುಗಳನ್ನು ನಿರ್ಧರಿಸುವಲ್ಲಿ ನಿರ್ಣಾಯಕವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವೆ ಅಂತ ಹೇಳ್ಬೋದು. ಇದಿಷ್ಟು ವ್ಯಾಪಾರದ ಕರಾರುಗಳನ್ನು ನಿರ್ಧರಿಸ್ತಕ್ಕಂಥ ಪ್ರಮುಖ ಅಂಶಗಳು ಅಂತ ಹೇಳಿ ನನ್ನ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ.